ಮಾರ್ನಿಂಗ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು ಒಳ್ಳೆ ನೀರನ್ನ ಕುಡಿಯೋಣ ಅಂತ ಅಂದ್ಕೊಂಡು ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು, ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡೆ. ಇವಾಗ ಅದನ್ನು ಗ್ಲಾಸಲ್ಲಿ ಶೋಧಿಸ್ಕೊಂಡು ನಾನು ಕುಡಿತಾ ಇದ್ದೀನಿ. ಇವಾಗ ತುಂಬ ಚಳಿ ಇರೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿ ಬರೋ ಅಂತಹ ಪದಾರ್ಥಗಳಾಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು ತೊಗೊಂಡ್ರೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗಾಗಿ ನಾನು ಜೀರಿಗೆ ಮತ್ತು ಅರಿಶಿನ ಹಾಕಿ ಕುದಿಸಿ ನೀರನ್ನ ಕುಡಿತಾ ಇದ್ದೀನಿ. ನಾವು ಅಡುಗೆಗೆ ಯೂಸ್ ಮಾಡೋ ಪದಾರ್ಥಗಳಿಂದನೇ ನಮ್ಮ ರೋಗ ನಿರೋಧಕ ಶಕ್ತಿನ ನಾವು ಹೆಚ್ಚಿಸ್ಕೊಬೇಕಾಗುತ್ತೆ. ಹಾಗಾಗಿ ಆದಷ್ಟು ಅದೇ ಥರ ಪದಾರ್ಥಗಳನ್ನ ನೀವು ಅಭ್ಯಾಸ ಮಾಡಿಕೊಳ್ಳಿ. ಇವಾಗ ಬೆಳಗ್ಗೆ 7 ಗಂಟೆ ಆಗಿದೆ. ಎಷ್ಟು ಚಳಿ ಅಂತ ಅಂದರೆ ನೀವೇ ನೋಡ್ತಿರ್ಬೋದು ವಾತಾವರಣ ಹೇಗಿದೆ ಅಂತ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಮತ್ತು ಹಾಗೆಯೇ ಹೇಮಲ್ಲು ಇಬ್ಬರೂ ಕೂಡ ಊರಿಗೆ ಹೋಗಿದ್ದಾರೆ. 12 ಡೇಸ್ ಆಯಿತು ಊರಿಗೆ ಹೋಗಿ. ಇವತ್ತು ಬರ್ತಿದ್ದಾರೆ. ಸೊ ನಾವು ನ್ಯೂ ಇಯರ್ಗೆ ಅಂತ ಕೇಕ್ ಎಲ್ಲ ಹಾಕೋದು ತುಂಬಾ ಇತ್ತು. ಹಾಗಾಗಿ ನಾನು ಬೆಳಿಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಮತ್ತು ಚರಿತು ಅಂಗಡಿಗೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಚಳಿ ಇದೆ. ಚರಿತ್ಗಂತೂ ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಹಾಗೆಯೇ ನಾನು ಸ್ವೆಟರ್ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ, ಅಷ್ಟು ಚಳಿ ಇದೆ. ಸರ್ಪ್ರೈಸ್ ಓಪನ್ ಮಾಡು. ಓಪನ್ ಮಾಡು. ಸಖತ್ತಾಗಿದೆ. ಯಾರಿಗಿದ್ದು? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಗೈಸ್, ಆ್ಯಕ್ಚುಲಿ ಹೇಮಲ್ಲು 12 ಡೇಸ್ ಮನೇಲಿರಲಿಲ್ಲ. ಮನೆ ಎಷ್ಟು ಸಖತ್ತಾಗಿತ್ತಂದರೆ, ನಾನು ಬೆಳಗ್ಗೆ ಶಾಪ್ಗೆ ಹೋದರೆ ಈವ್ನಿಂಗ್ ಬರ್ತಿದ್ದು, ಬೆಳಗ್ಗೆ ಕ್ಲೀನ್ ಮಾಡಿ ಹೋದರೆ ಬರೋ ತನಕ ಹೆಂಗಿರೋದು ಹಾಗೆ ಇರ್ತಿತ್ತು ಮನೆ. ಬಟ್ ಇವಾಗ ಹೆಂಗಾಗಿದೆ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಅವನ ಸೈಕಲ್ಲು, ಇಲ್ಲೊಂದು ಪಾಂಡ, ಇಲ್ಲಿ ಯಪ್ಪ ದೇವ್ರೆ ಇಲ್ಲೆಲ್ಲ ಹೆಂಗೆ ಮಾಡಿದ್ದಾನೆ ಅಂದರೆ. ಏಮಲ್ ಇದೆಲ್ಲ ಯಾರು ಮಾಡಿದ್ದು? ನಾನೇ ಅನ್ನೋದಕ್ಕೆ ಏನು ಅನ್ಸಲ್ವ ನಿಂಗೆ? ಯಾಕೆ ಹಿಂಗೆಲ್ಲ ಗಲೀಜು ಮಾಡಿದ್ಯಾ? ಆಟ ಆಡಿದ್ರೆ ಹಿಂಗೆಲ್ಲ ಗಲೀಜು ಮಾಡ್ತಾರ ಹೇಮಲ್? ಎಲ್ಲ ನೀಟ್ ಮಾಡು ಬಂಗಾರಿ. ಹೋಗು, ಎಲ್ಲ ಎತ್ತಿಡು. ಜೋರಾಗಿ ಮಾತಾಡು, ಫಸ್ಟು ಜೋರಾಗಿ ಮಾತಾಡು. ಏನು ಮಾಡಲಿ ಅಂತ ಕೇಳ್ತಿದ್ಯಲ್ಲ. ಏನು ಮಾಡಬೇಡ, ಸೈಲೆಂಟಾಗಿರು. ಓಕೆ ಓಕೆ. ಹಾಗೆಯೇ ಸ್ವಲ್ಪ ಪಾತ್ರೆಗಳಿದ್ವು, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನ್ಯೂ ಇಯರ್ ಹಿಂದಿನ ದಿನ ನಮ್ಮ ಶಾಪಲ್ಲಿ ತುಂಬ ಕೆಲಸ ಇರುತ್ತೆ. ಸೊ ಅಲ್ಲಿಗೆ ಬೇರೆ ಹೋಗಬೇಕು ಅಂತ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಕಾಫಿ ಕುಡಿಬಾರ್ದಲ್ವ ಚಿಕ್ಕ ಮಕ್ಕಳು? ಯಾಕೆ ಬೇಕು? ಚಿಕ್ಕ ಮಕ್ಕಳು ಕಾಫಿ ಕುಡಿಬಾರ್ದು ಬಂಗಾರಿ. ಕಾಫಿ ಬೇಕು, ಕಾಫಿ ಕುಡಿಬಾರ್ದು ಚಿಕ್ಕ ಮಕ್ಕಳು, ಗೊತ್ತಲ್ವಾ ನಿಂಗೆ? ಚಿನ್ನಿ ಹೆಂಗ್ ಆಟ ಮಾಡ್ತೀಯ ತೋರ್ಸು. ಆ್ಯಕ್ಚುಲಿ ಹೇಮಲ್ನ ನಾನು ಇಷ್ಟು ದಿನ ಯಾವಾಗ್ಲೂ ಬಿಟ್ಟಿರಲಿಲ್ಲ.
ಜಾಸ್ತಿ ಅಂದರೆ 2 ಡೇಸು ಇಲ್ಲ 3 ಡೇಸು ಅಷ್ಟೇ. ನನಗಂತೂ ತುಂಬ ಬೇಜಾರಾಗ್ತಿತ್ತು. ಇಬ್ಬರು ಮಕ್ಕಳಾದ್ರೂ ಕಷ್ಟನೇ ಅನಿಸ್ತಿರ್ಲಿಲ್ಲ. ಬಟ್ ಅವನಿಲ್ಲ ಅಂತ ಅಂದರೆ ಸಖತ್ತು ಬೋರ್ ಆಗ್ತಿತ್ತು. ಅವನು ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಅವ್ನು ನನಗೆ ತೋರಿಸೋ ಪ್ರೀತಿಯಲ್ಲೇ ಅರ್ಥ ಆಯಿತು. ಹಾಗೆಯೇ ಚರಿತನೂ ಅಷ್ಟೇ ತುಂಬ ಮಿಸ್ ಮಾಡ್ಕೊಳ್ತಿದ್ದ ಹೇಮಲ್ನ. ಅವನು ಬಂದಿದ್ದ ತಕ್ಷಣವೇ ಫುಲ್ ಖುಷಿ ಆಗೋದ. ಇಬ್ಬರು ಸೇರಿ ತುಂಬ ಚೆನ್ನಾಗಿ ಆಟ ಆಡಿದ್ರು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಒಬ್ರನ್ನೊಬ್ರು ನಿಜ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಇವರು ಈ ಥರ ಆಟ ಆಡ್ತಿದ್ದಾಗಲೇ ನನಗೆ ಅನಿಸಿದ್ದು. ನ್ಯೂ ಇಯರ್ಗೆ ಅಂತ ತುಂಬ ಕೇಕ್ಗಳನ್ನೆಲ್ಲ ಪ್ರಿಪೇರ್ ಮಾಡಿದರು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾನು ಇವತ್ತು ಸ್ವಲ್ಪ ಟೈಮು ಬೇಕ್ರಿಯಲ್ಲಿ ಇದ್ದು ಸ್ವಲ್ಪ ಕಸ್ಟಮರ್ಗೆಲ್ಲ ಕೇಕ್ಗಳನ್ನೆಲ್ಲ ಕೊಟ್ಟೆ. ಕೇಕ್ಗಳೇ ತುಂಬ ಆರ್ಡ್ರ್ ಇದ್ದಿದ್ದು. ಹಾಗೆಯೇ ಒಂದು ಸ್ವಲ್ಪ ತಲೆನೋವ್ತಿತ್ತು ಅಂತ ಹಾಗೆ ಸಿಂಪಲಾಗಿ ಒಂದು ಟೀನು ಕುಡ್ಕೊಂಡು ಮನೆಗೆ ಬಂದೆ. ಗೈಸ್, ಆ್ಯಕ್ಚುಲಿ ನ್ಯೂ ಇಯರ್ ಅಂತ ಅಂದರೆ ಎಲ್ಲರೂ ಪ್ಲ್ಯಾನ್ ಮಾಡಿರ್ತಾರೆ, ಹೊರಗಡೆ ಹೋಗೋಣ ಊಟಕ್ಕೆ, ಇಲ್ಲ ಪಾರ್ಟಿ ಮಾಡೋಣ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಕೇಕ್ ಕಟ್ ಮಾಡೋಣ ಎಲ್ಲ. ಸೊ ನಮ್ದು ಆ ಥರ ಆಗಲ್ಲ. ಯಾಕೆ ಅಂತಂದರೆ ನಾವೇ ನಮ್ಮದು ಬೇಕ್ರಿ ಇರೋದ್ರಿಂದ ನಮ್ಮ ಫುಲ್ ಆಲ್ಮೋಸ್ಟ್ 11 o'clockವರೆಗೂ ಕೆಲಸನೇ ಆಗೋಗ್ಬಿಡುತ್ತೆ. ಅಂದರೆ ಕಸ್ಟಮರ್ ಬರ್ತಿರ್ತಾರೆ ಕೇಕ್ ತೊಗೊಂಡೋಗೋದಕ್ಕೆ. ಇವತ್ತು ಕೇಕ್ ತುಂಬ ಸೇಲ್ ಆಗುತ್ತೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಹೊರಗಡೆ ಹೋಗೋದು ಕಡಿಮೆನೇ. ಎವ್ರಿ ನ್ಯೂ ಇಯರ್ ಅಷ್ಟೇ ಮನೆಯಲ್ಲೇ ಮಾಡ್ತೀವಿ ಏನೇ ಮಾಡೋದಿದ್ರು. ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಹೊರಗಡೆಯಿಂದ ತರಿಸೋದು ಬೇಡ ಊಟ ಅಂತ ನಾನೇ ಮನೆಯಲ್ಲಿ ಮಾಡ್ತಿದ್ದೀನಿ. ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಅದ್ರ ಜೊತೆ ಇನ್ನು ಏನೇನೋ ಸೈಡ್ಸ್ ಎಲ್ಲ ಮಾಡ್ತಿದ್ದೀನಿ. ಸೊ ಏನೇನೆಲ್ಲ ಮಾಡ್ತೀನಿ ಇವತ್ತು, ನಿಮಗೂ ರೆಸಿಪೀಸ್ ಅದೇನಾದರೂ ಬೇಕು ಅಂತ ಅಂದರೆ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡಿ. ಈ ಬ್ಲಾಗ್ ಯೂಸ್ ಆಗುತ್ತೆ. ನೀವು ಬೇಕಿದ್ರೆ ಸೈಡ್ ಐಟಮ್ಸ್ ಎಲ್ಲ ಹಾಗೆ ಬಿರಿಯಾನಿ, ಎಗ್ ಬಿರಿಯಾನಿ ಯಾರಿಗೆಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅವರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ. ಮೊದಲಿಗೆ ನಾನು ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆಗೆ ನೀರನ್ನ ಇಟ್ಟಿದ್ದೀನಿ. ಈ ನೀರಿಗೆ ನಾನು ಇವಾಗ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ. 2 ಅನಾನಸ್ ಫ್ಲವರ್ ತೊಗೊಂಡಿದ್ದೀನಿ, 2 ಏಲಕ್ಕಿ, ಒಂದು 3 ರಿಂದ 4 ಪಲಾವ್ ಎಲೆ, ಹಾಗೆಯೇ ಒಂದು 4 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ, ಒಂದು 4 ಲವಂಗ, ಹಾಗೆಯೇ ಒಂದು 5 ಮೆಣಸು ಕಾಳುಗಳು ಮತ್ತು ಒಂದು ಸ್ವಲ್ಪ ಜೀರಿಗೆ. ಇಷ್ಟು ಸ್ಪೈಸಸ್ನ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಹಾಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಇಷ್ಟು ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ. ನಾವು ಬಿರಿಯಾನಿ ಮಸಾಲ ಮಾಡ್ತೀವಲ್ಲ ಅದಕ್ಕೂ ಉಪ್ಪು ಹಾಕೊಳ್ತೀವಿ. ಸೊ ಹಾಗಾಗಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ. ರೈಸು ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಅಷ್ಟೇ ಉಪ್ಪನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಹರಳುಪ್ಪನ್ನ ಹಾಕೊಳ್ತಿದ್ದೀನಿ ನೋಡಿ. ಒಂದೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತೀನಿ. ಹರಳುಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ರೈಸ್ ರೆಡಿ ಮಾಡೋದಕ್ಕೆ ಅಂತ ನೀರನ್ನ ಇಟ್ಟಿದ್ದೀನಿ ಅಲ್ವಾ, ಅದು ನೀರು ಸ್ವಲ್ಪ ಕುದಿಬೇಕು. ಅದು ಕುದೀತಿರಲಿ ಅಷ್ಟರೊಳಗಡೆ ನಾನು ಇಲ್ಲಿ ಸೈಡ್ಸ್ಗೆ ಗೋಬಿ 65 ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಡ್ರೈ ಗೋಬಿ ಥರ ಅಷ್ಟೇ, ಅದಕ್ಕೆ ಮಸಾಲೆ ಗಿಸಾಲೆ ಏನು ಹಾಕಲ್ಲ. ಅಂದರೆ ಸಾಸ್ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ತೀವಲ್ಲ ಆ ಥರ ಏನು ಮಾಡಲ್ಲ. ಸೊ ಇದಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಮಸಾಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನೀಟಾಗಿ ಈ ಗೋಬಿನ ಈ ಥರ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು 4 ಸಲ ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡಿದ್ದೀನಿ. ಇವಾಗ ಇದನ್ನ ಒಂದು 5 ಮಿನಿಟ್ಸ್ ಇದನ್ನ ಬೇಯಿಸ್ಕೊಂಡ್ರೆ ಸಾಕು. 5 ಮಿನಿಟ್ಸ್ ಬೇಡ, ಒಂದು 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಫುಲ್ ಬೇಯೋದು ಬೇಡ ಗೋಬಿ, ಒಂದು ಸ್ವಲ್ಪ ಬೆಂದರೆ ಸಾಕು. ಮತ್ತೆ ನಾವು ಎಣ್ಣೆಲಿ ಫ್ರೈ ಮಾಡ್ತೀವಲ್ವಾ, ಸೊ ಹಾಗಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು 3 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಈ ಕಡೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು 3 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ನಾನಿಲ್ಲಿ ಒಂದೇ 1 ಕಪ್ಪು ಅಕ್ಕಿನ ತಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ನೀರು ಕುದಿಯೋ ಥರ ಆಗಿದೆ. ಸೊ ಈ ಟೈಮಲ್ಲಿ ನಾನು ಈ ಅಕ್ಕಿನ ಈ ನೀರಲ್ಲಿ ಹಾಕೊಳ್ತೀನಿ. ಇವಾಗ ಇದು ಹೇಳಿದ್ನಲ್ಲ ಒಂದು 75% ಬೆಂದರೆ ಸಾಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಹಾಗೆಯೇ ಒಂದು 3 ನಿಮಿಷ ಗೋಬಿನೂ ಬೇಯಿಸ್ಕೊಳ್ಳೋಣ.
ಬೇಯಿಸಿರೋವಂಥ ಗೋಬಿಗಳನ್ನೆಲ್ಲ ಬೇರೆ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಚಿಕನ್ 65 ಮಸಾಲ ಬರುತ್ತೆ ನೋಡಿ, ಅದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ 1 ಮೊಟ್ಟೆನ ಒಡೆದಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಎಣ್ಣೆನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಈರುಳ್ಳಿನ ಈ ಥರ ಗರ್ಗರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ ಪ್ಯಾನ್ಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ನೀಟಾಗಿ ಕಾಯಬೇಕು, ಅದಾದ್ಮೇಲೆ ನಾವು ಆನಿಯನ್ಸ್ಗಳನ್ನ ಹಾಕ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಈರುಳ್ಳಿ ನೀಟಾಗಿ ಎಣ್ಣೆ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾನು ಆನಿಯನ್ಸ್ಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತೀನಿ. ಫುಲ್ಲು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಬಿರಿಯಾನಿ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಮೊದಲು ನಾನು ಮೊಟ್ಟೆನ ಫ್ರೈ ಮಾಡ್ಕೊತೀನಿ, ಅದಾದಮೇಲೆ ಮಸಾಲಾನ ಮಾಡ್ಕೊತೀನಿ. ಈಗ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪೌಡರ್, ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಮೊಟ್ಟೆನೂ ಸಹ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೇನೆ ಮತ್ತೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದರಲ್ಲಿ ನಾನು 2 ಅನಾನಸ್ ಫ್ಲವರು, 5 ಮೆಣಸು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, 5 ಲವಂಗ, ಮತ್ತು 2 ಏಲಕ್ಕಿ, 4ರಿಂದ 5 ಪಲಾವ್ ಎಲೆ, ಹಾಗೆ ಒಂದು ಈ ಥರ ಕಲ್ಲು ಏಲಕ್ಕಿ ಇರುತ್ತಲ್ಲ, ದಪ್ಪದಾಗಿರೋ ಏಲಕ್ಕಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಸೋಂಪು, ಹಾಗೆ 4 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಿದ್ದೀನಿ. ಇವಾಗ ಈ ಸ್ಪೈಸಸ್ಗಳನ್ನೆಲ್ಲ ಇದರೊಳಗೆ ಆ್ಯಡ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇದನ್ನ ಒಂಥರ ಫ್ರೈ ಮಾಡ್ತೀನಿ. ಆ ಆನಿಯನ್ಸ್ಗಳನ್ನ ಹಾಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 3 ಮೀಡಿಯಂ ಸೈಜ್ ಟೊಮ್ಯಾಟೋನ ಬೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಳ್ತಿದ್ದೀನಿ. ಇವಾಗ ನಾನು ಅದಕ್ಕೆ ಚಿಕ್ಕ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೆ. ಸೊ ಇದನ್ನು ಇವಾಗ ಇದರೊಳಗೆ ಸೇರಿಸ್ಕೊಳ್ತಿದ್ದೀನಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಇವಾಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಪ್ಯಾಕು ಬಿರಿಯಾನಿ ಪೌಡರ್ನ ಹಾಕೊಳ್ತಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಆನಿಯನ್ಸ್ ಇನ್ನೂ ಫ್ರೈ ಆಗಬೇಕು ನೀಟಾಗಿ. ಸೊ ಅದೆಲ್ಲ ನೀಟಾಗಿ ಫ್ರೈ ಆಗಲಿ. ನೆಕ್ಸ್ಟು ಬಿರಿಯಾನಿನ ರೆಡಿ ಮಾಡಿಬಿಡೋಣ. ಇವಾಗ ಬಿರಿಯಾನಿಯಲ್ಲಿ ಫೈನಲ್ ಸ್ಟೇಜು. ಇದನ್ನು ದಮ್ ಕಟ್ಟೋದಕ್ಕೆ ನಾನು ಮೊದಲಿಗೆ ಒಂದು ತವಾ ಇಟ್ಕೊಂಡು ಅದ್ರ ಮೇಲೆ ನಾನು ಈ ಬಿರಿಯಾನಿ ಪಾತ್ರೆನ ಇಟ್ಕೊಳ್ತಿದ್ದೀನಿ. ನಾನು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಸ್ವಲ್ಪ ಮಸಾಲಾನ ಕೆಳಗಡೆ ಮಿಕ್ಸಿದ್ದೆ. ನೆಕ್ಸ್ಟು ಅದ್ರ ಮೇಲೆ 1 ಲೇಯರ್ ಆಗುವಷ್ಟು ರೈಸ್ನ ಹಾಕ್ಕೊಳ್ತಿದ್ದೀನಿ. ರೈಸ್ನ ಹಾಕ್ಕೊಂಡಾದಮೇಲೆ ಮತ್ತೆ
ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಮಸಾಲನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರು ರೈಸ್ನ ಹಾಕ್ಕೊಳ್ತೀನಿ. ಹೀಗೆ ಒಂದು 3 ಲೇಯರ್ ಥರ ಮಾಡ್ಕೊಬೇಕಾಗುತ್ತೆ, ಆವಾಗಲೇ ಚೆನ್ನಾಗಾಗುತ್ತೆ. ಸೊ ಈಗ ನೋಡಿ ಮತ್ತೆ ನಾನು ರೈಸ್ನ ಹಾಕ್ಕೊಳ್ತಿದ್ದೀನಿ. ಈ ರೈಸ್ನ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಾದಮೇಲೆ ಮತ್ತೆ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ಈಗ ಮಸಾಲ ಜೊತೆ ನಾನು ಎಗ್ಗಳನ್ನೂ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಸ್ಟೆಪ್ಪು. ಸೊ ಇವಾಗ ಈ ಮಸಾಲನ ಸ್ಪ್ರೆಡ್ ಮಾಡಾದ್ಮೇಲೆ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆನಿಯನ್ಸು, ಆ ಫ್ರೈ ಮಾಡಿರೋ ಆನಿಯನ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದು ಹಾಕ್ಕೊಂಡಾದ್ಮೇಲೆ ಮತ್ತೆ ಲಾಸ್ಟ್ ಲೇಯರು ಒಂದು ಸ್ವಲ್ಪ ರೈಸ್ನ ಹಾಕ್ಕೊಳ್ಬೇಕಾಗುತ್ತೆ. ಇದು ಮಾಡೋದು ತುಂಬ ಸಿಂಪಲ್ಲೇ, ಹಾಗೆಯೇ ಒಂದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಅಷ್ಟೇ. ಟೇಸ್ಟ್ ಮಾತ್ರ ಸೇಮು ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಸಿಗೋ ಥರನೇ ಇರುತ್ತೆ ಬಿರಿಯಾನಿ. ಈಗ ಫೈನಲ್ ಸ್ಟೆಪ್ಪು ಮತ್ತೆ ನಾನು ರೈಸ್ನ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಫ್ರೈ ಮಾಡಿರುವಂಥ ಆನಿಯನ್ಸ್ಗಳನ್ನೆಲ್ಲ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ತುಪ್ಪನೂ ಸಹ ನಾನು ಸೇರಿಸ್ಕೊತೀನಿ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಬಿರಿಯಾನಿ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಲ್ವಾ. ಹಾಗೆಯೇ ನಾನು ಗೋಬಿ 65 ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಅಲ್ವಾ. ಸೊ ಇವಾಗ ಅದನ್ನು ಒಂದೊಂದೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ನಾವು ಏನೇನು ರೆಡಿ ಮಾಡಿಟ್ಕೊಂಡಿರ್ತೀವಿ ಅಲ್ವಾ, ಆ ಗೋಬಿಗಳನ್ನೆಲ್ಲ ಹಾಕ್ಕೊಬೇಕು. ಯಾವುದೇ ಕರಿಯೋ ತಿಂಡಿ ಆದ್ರೂ ಅಷ್ಟೇ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ನಾನು 2 ಕಡೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಗೋಬಿ 65 ರೆಡಿ ಆಗೋಗುತ್ತೆ ಸಿಂಪಲ್ಲಾಗಿ. ಇದ್ರ ಜೊತೆ ನಾನು ಫ್ರೆಂಚ್ ಫ್ರೈಸ್ನೂ ಸಹ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಇದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನಿಗೋಸ್ಕರ ಇದನ್ನು ಮಾಡ್ತಿದ್ದೀನಿ. ಎಕ್ಸ್ಟ್ರಾ ಪ್ರೊಸೀಜರ್ ಏನು ಯೂಸ್ ಮಾಡ್ತಿಲ್ಲ ನಾನು ಇದನ್ನು ಮಾಡೋದಕ್ಕೆ. ಸಿಂಪಲ್ಲಾಗಿ ಆಲೂಗೆಡ್ಡೆನ ಉದ್ದದಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಫ್ರೆಂಚ್ ಫ್ರೈಸ್ಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಜಾಸ್ತಿ ಉರಿಯಲ್ಲಿ 2 ಕಡೆ ಫ್ರೈ ಮಾಡಿಕೊಂಡ್ರೆ ನಮಗೆ ಫ್ರೆಂಚ್ ಫ್ರೈಸ್ ರೆಡಿ ಆಗೋಗುತ್ತೆ. ತುಂಬಾ ಸಿಂಪಲ್ಲು. ಕೆಲವೊಬ್ಬರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದು ಅದೆಲ್ಲ ಮಾಡ್ತಾರೆ. ಸೊ ನಾನು ಆ ಥರ ಏನೂ ಯೂಸ್ ಮಾಡಿಲ್ಲ, ಡೈರೆಕ್ಟು ಈ ಥರ ಮಾಡಿದ್ದೀನಿ. ಟೇಸ್ಟು ಸಖತ್ತಾಗಿ ಬರುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪನ್ನ ಉದುರಿಸ್ಕೊಂಡ್ರೆ ಮುಗೀತು. ಫೈನಲಿ ನ್ಯೂ ಇಯರ್ಗೆ ಮಾಡಿದಂಥ ಡಿಶ್ಗಳೆಲ್ಲ ಪ್ರಿಪೇರ್ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಟೇಸ್ಟ್ಗಳಂತೂ ಸಖತ್ತಾಗಿ ಬಂದಿತ್ತು ಎಲ್ಲದನ್ನೂ. ಇವತ್ತು ಶಾಪಲ್ಲಿ ತುಂಬ ಕೆಲಸ ಇತ್ತು, ತುಂಬ ಸುಸ್ತಾಗಿತ್ತು ಇಬ್ರಿಗೂ ಸಹ. ನಾವು ತುಂಬ ಸುಸ್ತಾಗಿದ್ದಾಗ ಈ ಥರ ಒಳ್ಳೆ ರುಚಿಯಾಗಿರೋವಂಥ ಊಟ ಇದ್ದರೆ ಕಣ್ಮುಂದೆ ತಿಂದ್ಬಿಟ್ಟು ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಾವು ಕೆಲಸ ಮಾಡೋದೇ ತಿನ್ನೋದಕ್ಕೋಸ್ಕರ, ದುಡಿಯೋದೇ ತಿನ್ನೋದಕ್ಕೋಸ್ಕರ. ಫಸ್ಟು ತಿಂಡಿ ಊಟ ಚೆನ್ನಾಗಿರಬೇಕು, ಆಮೇಲೆ ಮಿಕ್ಕಿದೆಲ್ಲ. ಎಲ್ಲರ ಜೀವನದಲ್ಲೂ ಕಷ್ಟ ದೂರ ಆಗಿ ಖುಷಿ, ಸಂತೋಷ, ಆರೋಗ್ಯ, ನೆಮ್ಮದಿ, ಹಣ ಎಲ್ಲ ನೀಟಾಗಿ ವೃದ್ಧಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.